ಟಿವಿ ಜೊತೆ ಇದ್ದರೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ ಬಿಜೆಪಿಯ ಲೋಕಸಭಾ ಚುನಾವಣಾ ಪಟ್ಟಿ ಇನ್ನೂ ಚರ್ಚೆ ಆಗಬೇಕಾಗಿದೆ ಅಥವಾ ಘೋಷಣೆ ಮಾತ್ರ ಬಾಕಿ ಇರುವಂಥದ್ದು? ಘೋಷಣೆ ಮಾತ್ರ ಬಾಕಿ ಇರೋದು, ಚರ್ಚೆ ಎಲ್ಲ ಮುಗಿದಿದೆ, ಘೋಷಣೆ ಮಾತ್ರ ಬಾಕಿ ಇದೆ. ಚರ್ಚೆ ಅಂತಿಮವಾಗಿದ್ರೆ ಯಾಕೆ ಇನ್ನೂ ವಿಳಂಬ ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್? ಬೇರೆ ಬೇರೆ ರಾಜ್ಯಗಳದ್ದು ಇದೆಯಲ್ಲ, ಮಹಾರಾಷ್ಟ್ರ ಇದೆ, ತೆಲಂಗಾಣ ಇದೆ, ತಮಿಳುನಾಡು ಇದೆ, ಹಿಮಾಚಲ್ ಪ್ರದೇಶ, ಈ ಥರದ್ದೆಲ್ಲ ನಮ್ಮ ಜೊತೆ 5-6 ರಾಜ್ಯಗಳದ್ದು ಚರ್ಚೆ ಆಯಿತು. ಸೊ 5-6 ರಾಜ್ಯಗಳನ್ನು ಕೂಡ ನಮ್ಮ ಜೊತೆ ಜೋಡಿಸಿ ಒಂದೇ ಸರಿ ಬಿಡುಗಡೆ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ಬೋದು ಅಂತ ಅನಿಸುತ್ತೆ. ಕರ್ನಾಟಕದ 28 ಕ್ಷೇತ್ರನ ಏಕಕಾಲಕ್ಕೆ ಬಿಡುಗಡೆ ಮಾಡ್ತಾರೆ ಅಥವಾ 2-3 ಹಂತದಲ್ಲಿ ಬಿಡುಗಡೆ ಆಗುತ್ತೆ? ಮೋಸ್ಟ್ಲಿ ಎರಡು ಹಂತದ ಮೇಲೆ ಬಿಡುಗಡೆ ಮಾಡ್ಬೋದು. ಫಸ್ಟ್ ಹಂತದಲ್ಲಿ ಮೇಜರ್ ಸುಮಾರು 70% ಸೀಟ್ಗಳನ್ನು ಬಿಡುಗಡೆಯನ್ನು ಮಾಡ್ತಾರೆ. ಟಿಕೆಟ್ ಘೋಷಣೆಗೂ ಮುನ್ನ ಈಗ ಕೆಲವು ಆಕಾಂಕ್ಷಿಗಳು ತಮ್ಮ ಬಹಿರಂಗವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಆಕಾಂಕ್ಷಿಗಳಿಗೆ ವಿರೋಧ ವ್ಯಕ್ತಪಡಿಸಿದಂಥ ಆಕಾಂಕ್ಷಿಗಳು ತಮಗೆ ಟಿಕೆಟ್ ಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ಇರುವಂಥದ್ದು ಇದೆಲ್ಲೂ ಕೂಡ ಗಮನಕ್ಕೆ ಬಂದಿದೆ. ಎಲ್ಲ ಗಮನಕ್ಕೆ ಬಂದಿದೆ. ಬಟ್ ಪ್ರತಿಯೊಬ್ಬರೂ ಕೂಡ ಚುನಾವಣೆ ಬಂದಾಗ ಅಭ್ಯರ್ಥಿಗಳಾಗಬೇಕು, ಈ ಮೋದಿ ಅಲೆಯಲ್ಲಿ ಬಿಜೆಪಿಯ ಒಂದು ವೇವಲ್ಲಿ ನಾವು ಗೆಲ್ಲಬೇಕು ಅನ್ನೋದು ಎಲ್ಲರ ಭಾವನೆ ಇದ್ದೇ ಇರುತ್ತದೆ. ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆ ದೃಷ್ಟಿಯಿಂದ ಭಾಳ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಅವ್ರು ಯಾರು ಕೂಡ ಧೃತಿಗೆಡೋದು ಬೇಡ, ಕೊನೆವರೆಗೂ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಅಲ್ಟಿಮೇಟಾಗಿ ಗೆಲ್ಲುವ ಮಾನದಂಡ ಒಂದು ಸಾಮಾಜಿಕ ನ್ಯಾಯ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಟಿಕೆಟನ್ನು ಹಂಚಿಕೆಯನ್ನು ಕೇಂದ್ರ ನಾಯಕರು ಮಾಡ್ತಾರೆ. ಇಲ್ಲಿ ಮೈಸೂರು ಕ್ಷೇತ್ರಕ್ಕೆ ಯದುವೀರ್ ಹೆಸರು ಬಂದ ತಕ್ಷಣ ಹಾಲಿ ಸಂಸದ ಪ್ರತಾಪ್ ಸಿಂಹ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟರು. ಮೈಸೂರಿನ ಶಾಸಕರಿಂದ ಅದಕ್ಕೆ ವಿರೋಧವೂ ಕೂಡ ವ್ಯಕ್ತವಾಯಿತು. ಅಂದರೆ ಯದುವೀರ್ ಅವರನ್ನು ಕರ್ಕೊಂಡ್ಬರುವಂಥ ವಿಚಾರವನ್ನು ಅಂದರೆ ವ್ಯಂಗ್ಯದ ರೀತಿಯಲ್ಲಿ ಮಾತನಾಡಿದಂಥ ರೀತಿಯಲ್ಲಿ ಪ್ರತಾಪ್ ಸಿಂಹ ಅವರಿಂದ ಹೇಳಿಕೆಗಳು ವ್ಯಕ್ತವಾಗಿದೆ. ಇದು ಗಮನಿಸಿದರೆ ಇದನ್ನು ಪ್ರತಾಪ್ ಸಿಂಹ ಅವರು ಏನು ಧೃತಿ ಕಳ್ಕೊಳೋದು ಬೇಡ, ಇನ್ನೂ ಅನೌನ್ಸ್ ಆಗಿಲ್ಲ, ಚರ್ಚೆಗಳು ನಡೀತಾ ಇದೆ. ನನಗೆ ಗೊತ್ತಿಲ್ಲ ಮೈಸೂರು ಮಹಾರಾಜರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನಂತೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ, ನಾನು ಅವ್ರನ್ನ ಭೇಟಿನೂ ಮಾಡಿಲ್ಲ, ಅವ್ರನ್ನ ಫೋನ್ ಮುಖಾಂತರ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ. ಆ ದೃಷ್ಟಿಯಿಂದ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಅದಕ್ಕೋಸ್ಕರ ಕೊನೆಯವರೆಗೂ ಕಾಯೋದು ಒಳ್ಳೆಯದು, ಅದಕ್ಕೆ ಮುಂಚೆನೇ ಹೇಳಿಕೆಗಳನ್ನು ಕೊಡೋದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ಟಿವಿ ಜೊತೆ ಇದ್ದರೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ ಬಿಜೆಪಿಯ ಲೋಕಸಭಾ ಚುನಾವಣಾ ಪಟ್ಟಿ ಇನ್ನೂ ಚರ್ಚೆ ಆಗಬೇಕಾಗಿದೆ ಅಥವಾ ಘೋಷಣೆ ಮಾತ್ರ ಬಾಕಿ ಇರುವಂಥದ್ದು? ಘೋಷಣೆ ಮಾತ್ರ ಬಾಕಿ ಇರೋದು, ಚರ್ಚೆ ಎಲ್ಲ ಮುಗಿದಿದೆ, ಘೋಷಣೆ ಮಾತ್ರ ಬಾಕಿ ಇದೆ. ಚರ್ಚೆ ಅಂತಿಮವಾಗಿದ್ರೆ ಯಾಕೆ ಇನ್ನೂ ವಿಳಂಬ ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್? ಬೇರೆ ಬೇರೆ ರಾಜ್ಯಗಳದ್ದು ಇದೆಯಲ್ಲ, ಮಹಾರಾಷ್ಟ್ರ ಇದೆ, ತೆಲಂಗಾಣ ಇದೆ, ತಮಿಳುನಾಡು ಇದೆ, ಹಿಮಾಚಲ್ ಪ್ರದೇಶ, ಈ ಥರದ್ದೆಲ್ಲ ನಮ್ಮ ಜೊತೆ 5-6 ರಾಜ್ಯಗಳದ್ದು ಚರ್ಚೆ ಆಯಿತು. ಸೊ 5-6 ರಾಜ್ಯಗಳನ್ನು ಕೂಡ ನಮ್ಮ ಜೊತೆ ಜೋಡಿಸಿ ಒಂದೇ ಸರಿ ಬಿಡುಗಡೆ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ಬೋದು ಅಂತ ಅನಿಸುತ್ತೆ. ಕರ್ನಾಟಕದ 28 ಕ್ಷೇತ್ರನ ಏಕಕಾಲಕ್ಕೆ ಬಿಡುಗಡೆ ಮಾಡ್ತಾರೆ ಅಥವಾ 2-3 ಹಂತದಲ್ಲಿ ಬಿಡುಗಡೆ ಆಗುತ್ತೆ? ಮೋಸ್ಟ್ಲಿ ಎರಡು ಹಂತದ ಮೇಲೆ ಬಿಡುಗಡೆ ಮಾಡ್ಬೋದು. ಫಸ್ಟ್ ಹಂತದಲ್ಲಿ ಮೇಜರ್ ಸುಮಾರು 70% ಸೀಟ್ಗಳನ್ನು ಬಿಡುಗಡೆಯನ್ನು ಮಾಡ್ತಾರೆ. ಟಿಕೆಟ್ ಘೋಷಣೆಗೂ ಮುನ್ನ ಈಗ ಕೆಲವು ಆಕಾಂಕ್ಷಿಗಳು ತಮ್ಮ ಬಹಿರಂಗವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಆಕಾಂಕ್ಷಿಗಳಿಗೆ ವಿರೋಧ ವ್ಯಕ್ತಪಡಿಸಿದಂಥ ಆಕಾಂಕ್ಷಿಗಳು ತಮಗೆ ಟಿಕೆಟ್ ಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ಇರುವಂಥದ್ದು ಇದೆಲ್ಲೂ ಕೂಡ ಗಮನಕ್ಕೆ ಬಂದಿದೆ. ಎಲ್ಲ ಗಮನಕ್ಕೆ ಬಂದಿದೆ. ಬಟ್ ಪ್ರತಿಯೊಬ್ಬರೂ ಕೂಡ ಚುನಾವಣೆ ಬಂದಾಗ ಅಭ್ಯರ್ಥಿಗಳಾಗಬೇಕು, ಈ ಮೋದಿ ಅಲೆಯಲ್ಲಿ ಬಿಜೆಪಿಯ ಒಂದು ವೇವಲ್ಲಿ ನಾವು ಗೆಲ್ಲಬೇಕು ಅನ್ನೋದು ಎಲ್ಲರ ಭಾವನೆ ಇದ್ದೇ ಇರುತ್ತದೆ. ಆ ದೃಷ್ಟಿಯಿಂದ ಭಾಳ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಅವ್ರು ಯಾರು ಕೂಡ ಧೃತಿಗೆಡೋದು ಬೇಡ, ಕೊನೆವರೆಗೂ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಅಲ್ಟಿಮೇಟಾಗಿ ಗೆಲ್ಲುವ ಮಾನದಂಡ ಒಂದು ಸಾಮಾಜಿಕ ನ್ಯಾಯ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಟಿಕೆಟನ್ನು ಹಂಚಿಕೆಯನ್ನು ಕೇಂದ್ರ ನಾಯಕರು ಮಾಡ್ತಾರೆ. ಇಲ್ಲಿ ಮೈಸೂರು ಕ್ಷೇತ್ರಕ್ಕೆ ಯದುವೀರ್ ಹೆಸರು ಬಂದ ತಕ್ಷಣ ಹಾಲಿ ಸಂಸದ ಪ್ರತಾಪ್ ಸಿಂಹ ಒಂದಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟರು. ಮೈಸೂರಿನ ಶಾಸಕರಿಂದ ಅದಕ್ಕೆ ವಿರೋಧವೂ ಕೂಡ ವ್ಯಕ್ತವಾಯಿತು. ಅಂದರೆ ಯದುವೀರ್ ಅವರನ್ನು ಕರ್ಕೊಂಡ್ಬರುವಂಥ ವಿಚಾರವನ್ನು ಅಂದರೆ ವ್ಯಂಗ್ಯದ ರೀತಿಯಲ್ಲಿ ಮಾತನಾಡಿದಂಥ ರೀತಿಯಲ್ಲಿ ಪ್ರತಾಪ್ ಸಿಂಹ ಅವರಿಂದ ಹೇಳಿಕೆಗಳು ವ್ಯಕ್ತವಾಗಿದೆ. ಇದು ಗಮನಿಸಿದರೆ ಇದನ್ನು ಪ್ರತಾಪ್ ಸಿಂಹ ಅವರು ಏನು ಧೃತಿ ಕಳ್ಕೊಳೋದು ಬೇಡ, ಇನ್ನೂ ಅನೌನ್ಸ್ ಆಗಿಲ್ಲ, ಚರ್ಚೆಗಳು ನಡೀತಾ ಇದೆ. ನನಗೆ ಗೊತ್ತಿಲ್ಲ ಮೈಸೂರು ಮಹಾರಾಜರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನಂತೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ, ನಾನು ಅವ್ರನ್ನ ಭೇಟಿನೂ ಮಾಡಿಲ್ಲ, ಅವ್ರನ್ನ ಫೋನ್ ಮುಖಾಂತರ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ. ಆ ದೃಷ್ಟಿಯಿಂದ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಅದಕ್ಕೋಸ್ಕರ ಕೊನೆಯವರೆಗೂ ಕಾಯೋದು ಒಳ್ಳೆಯದು, ಅದಕ್ಕೆ ಮುಂಚೆನೇ ಹೇಳಿಕೆಗಳನ್ನು ಕೊಡೋದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ.